ರಾಜ್ಯಾದ್ಯಂತ ನಂದಿನಿ ಹಾಲಿನ ಪ್ಯಾಕೆಟ್ ದರ ಹೆಚ್ಚಳ ಮಾಡಿರುವ ಹಿನ್ನೆಲೆಯಲ್ಲಿ ಗದಗ ಜಿಲ್ಲೆಯಲ್ಲಿ ಹಾಲಿನ ದರ ಏರಿಕೆ ಖಂಡಿಸಿ ಪ್ರತಿಭಟನೆ. ಎಂದು ಭಾರತೀಯ ಜನತಾ ಪಕ್ಷದಿಂದ ಡಿಸಿ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು. ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜು ಕುರುಡಗಿ ನೇತೃತ್ವದಲ್ಲಿ ಮನವಿ ಸಲ್ಲಿಸಲಾಗಿದೆ. ಬೆಲೆ ಏರಿಕೆ ಕಾಂಗ್ರೆಸ್ ಪಕ್ಷದಿಂದ ಬಳುವಳಿಯಾಗಿ ರಾಜ್ಯದ ಜನತೆಗೆ ನೀಡಲಾಗುತ್ತಿದೆ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಕೇಂದ್ರದಿಂದ 6,000 ರೂಪಾಯಿ ಸೇರಿಸಿ 4,000 ರೂಪಾಯಿಗಳೊಂದಿಗೆ 10,000 ರೂಪಾಯಿ ನೀಡಲಾಗುತ್ತಿತ್ತು. ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ 4,000 ಕಡಿತಗೊಳಿಸಿ ರೈತರಿಗೆ ಅನ್ಯಾಯ ಮಾಡ್ತಿದೆ. ಜೊತೆಗೆ ರೈತ ಮಕ್ಕಳ ವಿದ್ಯಾನಿಧಿ ಯೋಜನೆಯನ್ನು ಸ್ಥಗಿತಗೊಳಿಸಿದೆ. ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆ ಮಾಡುವ ಮೂಲಕ ಜನರಿಗೆ ಬರೆ ಎಳೆಯಲಾಗುತ್ತಿದೆ. ಸಿಎಂ ಸಿದ್ದರಾಮಯ್ಯ ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿ. ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಲಕ್ಷ್ಮೇಶ್ವರ ನ್ಯೂಸ್. ವರದಿ ಗಣೇಶ್ ದೊಡ್ಡಮನಿ, ಗದಗ. ರೈತರಿಗೆ ಒಳ್ಳೆಯದನ್ನು ಮಾಡ್ತೀನಿ ಅಂತ ಹೇಳಿ ರೈತರಿಗೆ ಹಲವಾರು ಭರವಸೆಗಳನ್ನು ಹೇಳಿ ಅಧಿಕಾರಕ್ಕೆ ಬಂದಂಥ ಸಿದ್ದರಾಮಯ್ಯ ಸರ್ಕಾರ ಇವತ್ತು ರೈತರಿಗೆ ವಂಚನೆ ಮಾಡುವ ಮೂಲಕ, ರೈತರ ಅನ್ಯಾಯ ಮಾಡುವ ಮೂಲಕ, ರೈತರಿಗೆ ತೊಂದರೆ ಕೊಡುವ ಮೂಲಕ ಇವತ್ತು ಸರ್ಕಾರವನ್ನು ಸಿದ್ದರಾಮಯ್ಯನವರು ನಡೆಸ್ತಾ ಇದ್ದಾರೆ. ರೈತರ ಹಾಲಿನ ದರ ಏರಿಸಿದರೆ ರೈತರಿಗೆ ಕೊಡುವಂಥ ಪ್ರೋತ್ಸಾಹಧನ ಹಿಂದಿನ 2 ರೂಪಾಯಿ ಸುಮಾರು 1 ವರ್ಷಗಳಿಂದ ಅವ್ರಿಗೆ ಹಣವನ್ನು ಕೊಟ್ಟಿಲ್ಲ. ಮತ್ತು ಏರಿಸಿದ ಹಣ ಸಹಿತ ಅದು ರೈತರಿಗೇನು ಸಲ್ಲಬೇಕಂತ ನಮ್ಮ ಹೋರಾಟ ಆಯಿತು. ಇವತ್ತು 2 ರೂಪಾಯಿ ಇವತ್ತು ಹಾಲಿನ ದರ ಏರಿಸಿದ್ದಾರೆ, ಮತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದ್ದಾರೆ, ಮತ್ತು ರೈತರಿಗೆ ಕೊಡುವಂಥ ಏನು ಗೊಬ್ಬರ ಬೀಜದ ದರ ಸಹಿತ 25-30% ಇವತ್ತು ಏರಿಸಿದ್ದಾರೆ. ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಏನು ಸನ್ಮಾನ್ಯ ನರೇಂದ್ರ ಮೋದಿಯವರು ಕಿಸಾನ್ ಸಮ್ಮಾನ್ ಯೋಜನೆ ವರ್ಷಕ್ಕೆ 6,000 ರೂಪಾಯಿ ಕೊಡುವ ಮೂಲಕ ಏನು ಯೋಜನೆ ಮಾಡಿದರು, ರಾಜ್ಯ ಸರ್ಕಾರ 4,000 ರೂಪಾಯಿ ಹಣವನ್ನು ಕೊಡ್ತಾಯಿತ್ತು. ಆ 4,000 ರೂಪಾಯಿ ಹಣ ಸಹಿತ ಇವತ್ತು ಸಿದ್ದರಾಮಯ್ಯ ಸರ್ಕಾರ ನಿಲ್ಲಿಸಿದೆ. ಹೀಗೆ ರೈತರಿಗೆ ಸಾಕಷ್ಟು ಇವತ್ತು ತೊಂದರೆ ಕೊಡ್ತಾ ಸಾಕಷ್ಟು ಅನ್ಯಾಯ ಮಾಡುವಂಥ ಸರ್ಕಾರ ಇವತ್ತು. ಈ ಸರ್ಕಾರ ಕಿತ್ತು ಎಸಿಬೇಕಂತ ಇವತ್ತು ರಾಜ್ಯಪಾಲರಿಗೆ ಇವತ್ತು ಮನವಿಯನ್ನು ಮಾಡಿದ್ವಿ. ಇವತ್ತು ರೈತರಿಗೆ ಏನೇನು ಯೋಜನೆಗಳಿದ್ವು ಎಲ್ಲ ಯೋಜನೆಗಳನ್ನು ಜಾರಿ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊತೀನಿ. ರೈತರಿಗೆ ಒಳ್ಳೆಯದನ್ನು ಮಾಡ್ತೀನಿ ಅಂತ ಹೇಳಿ ರೈತರಿಗೆ ಹಲವಾರು ಭರವಸೆಗಳನ್ನು ಹೇಳಿ ಅಧಿಕಾರಕ್ಕೆ ಬಂದಂಥ ಸಿದ್ದರಾಮಯ್ಯ ಸರ್ಕಾರ ಇವತ್ತು ರೈತರಿಗೆ ವಂಚನೆ ಮಾಡುವ ಮೂಲಕ